ರಾತ್ರಿನೇ ಮಾಡಿ ಇಡಬೇಕು. ಆದರೆ ನಿಜವಾಗ್ಲೂ ನನಗಾಗಲ್ಲ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಫುಲ್ಲು ಲಿಕ್ವಿಡ್ ಡಯೆಟ್ಟು. ಏನೇನಂತ ನೋಡೋಣ ಬನ್ನಿ. ನೀರು ಬಿಸಿ ಆಗ್ತಾ ಇದೆ ಮಾಮೂಲಿ. ನಂದು ವೆಯ್ಟ್ ಲಾಸ್ ಪುಡಿ, ಆರೋಗ್ಯದ ಪುಡಿ ತೊಗೊಳ್ತಾ ಇದ್ದೀನಿ 1 ಸ್ಪೂನು. ಏನೂ ಹಾಕ್ಕೊಬೇಡಿ ಇದಕ್ಕೆ. ಬೇಕಾದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಅದು ಬಿಟ್ಟರೆ ಇನ್ನು ಉಪ್ಪು ಹಾಕ್ಕೊಳ್ಳೋದು ಏನೂ ಮಾಡ್ಕೊಬೇಡಿ. ನಿಮಗೆ ಬೆಳಗ್ಗೆ ಹೊತ್ತು ಆಗಲ್ಲ ನನಗೆ, ನಾನು ಆಪಲ್ ಸೈಡರ್ ವೆನಿಗರ್, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ಆಪಲ್ ಸೈಡರ್ ವೆನಿಗರ್ ಕುಡಿತಾ ಇದ್ದೀವಿ ಅಂತ ಅನ್ನೋರು ಸ್ಕಿಪ್ ಮಾಡಿ ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು, ನೀರು ಮಜ್ಜಿಗೆ ಆಗಿರಬೇಕು, ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಆದರೆ ಉಪ್ಪೆಲ್ಲ ಹಾಕ್ಕೊಂಡು ಕುಡಿಬೇಡಿ, ನೀವು ಕುಡಿದ್ರೂ ಪ್ರಯೋಜನ ಇರಲ್ಲ. ಇವತ್ತು 3ನೇ ದಿವಸ ಫುಲ್ಲು ಲಿಕ್ವಿಡ್ ಡಯೆಟ್ ಮಾಡೋಣ. ಎಷ್ಟು ಒಳ್ಳೆಯದು, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗೊತ್ತಾಯಿತು. ಬನ್ನಿ ವಾಕಿಂಗ್ ಹೋಗೋಣ. ತುಂಬ ಬಿಸಿಲಿದೆ ಇವತ್ತು ನೋಡಿ. ವಾಕ್ ಮಾಡೋರು ಮನೆ ಹತ್ರನೇ ವಾಕ್ ಮಾಡಲೇಬೇಕು. ನಾವೆಷ್ಟೇ ಫುಡ್ಡು ಕಂಟ್ರೋಲ್ ಮಾಡಿಕೊಂಡ್ರೂ ವಾಕ್ ಇರಬೇಕು. ಹಾಗಾಗಿ ವಾಕೋ, ಎಕ್ಸಸೈಜೋ, ಯೋಗನೋ ನಿಮ್ಮ ಕೈಲಿ ಏನಾಗುತ್ತೆ ಅದು. ನಿಮ್ಮ ಮನೆ ದೊಡ್ಡದಿತ್ತು ಅಂದರೆ ಮನೆಯಲ್ಲೇ ಮಾಡಿ, ಇಲ್ಲ ನಮ್ಮ ಮನೆ ದೊಡ್ಡದಿಲ್ಲ ಅಂತ ಅಂದರೆ ನಾನು ಮಿಷಿನ್ಗಳು ತೋರಿಸಿದ್ದೀನಿ. ನೆಕ್ಸ್ಟ್ ಒಂದು ಮಿಷಿನ್ ತೋರಿಸ್ತೀನಿ. ಅದು ನನ್ನ ಮಗಳು ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಅದಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೀನಿ ನಾನು. ಬರೀ 180-200 ರೂಪಾಯಿಲೇ ನಾವು ಮನೇಲಿ ಮಾಡ್ಕೊಳ್ಬೋದು. ಅದನ್ನು ಇವಾಗ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ಅದನ್ನು ತೋರಿಸ್ತೀನಿ. ನೋಡಿ, ಎಲ್ಲರ ಕೈಲೂ ಗ್ರೀನ್ ಟೀ ತೊಗೊಳೋದಕ್ಕಾಗಲ್ಲ. ನಾನು ವೆಯ್ಟ್ ಲಾಸ್ ಪೌಡ್ರಿಗೆ, ಆರೋಗ್ಯ ಪೌಡ್ರಿಗೆ ಇಲ್ಲಿ ಏನೇನು ಐಟಮ್ ಇದೆ ಅದಕ್ಕಿಂತ ಇನ್ನೂ ಜಾಸ್ತಿ ಹಾಕಿರ್ತೀನಿ. ಸ್ವಲ್ಪ ಗ್ರೀನ್ ಟೀ ಮನೇಲೇ ಮಾಡ್ಕೊಳ್ಳೋರು ಸ್ವಲ್ಪ ಧನಿಯಾ ತೊಗೊಳ್ಳಿ, ಒಂದು 4 ಕಾಳು, ನೋಡಿ 4 ಕಾಳು ಧನಿಯಾ ತೊಗೊಳ್ಳಿ, ಒಂದು 4 ಕಾಳು ಜೀರಿಗೆ ತೊಗೊಳ್ಳಿ, 4 ಕಾಳು ಸೋಂಪು ತೊಗೊಳ್ಳಿ, ಎರಡೇ ಎರಡು 4 ತೊಗೊಂಡಿದ್ದೀನಿ. ಕಾಳು ಮೆಣಸು ತೊಗೊಳ್ಳಿ, ಕಾಳು ಮೆಣಸು ತೊಗೊಂಡು ಒಂಚೂರು ಜೀರಿಗೆ, ಒಂಚೂರು ಚಕ್ಕೆ ಈ ಥರದ್ದೇ ತೊಗೊಳ್ಳಿ, ರೌಂಡಾಗಿರೋದು. ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಇದು ತೊಗೊಂಬಿಟ್ಟಿರ್ತೀನಿ, ಆರೋಗ್ಯ ಪೌಡ್ರ್ ಬೆಳಗ್ಗೆ ತೊಗೊಳ್ತೀನಲ್ವ. ಇವಾಗ ಇದು ಗ್ರೀನ್ ಟೀ ಕುಡಿಯೋಕ್ಕೆ ಆಗಲ್ಲ, ತೊಗೊಳಕ್ಕಾಗಲ್ಲ ಅಂದವ್ರಿಗೆ ಇದನ್ನು ಮನೇಲಿ ಮಾಡ್ಕೊಂಡು ಒಂದು ಗ್ರೀನ್ ಟೀ ಮಾಡ್ಕೊಳ್ಳೋದು. ಇದು ಅಷ್ಟೇ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ತರ್ತರಿ ಮಾಡ್ಕೊಳ್ಳಿ. ನೋಡಿ, ನೀರು ಕುದಿಯೋಕ್ಕಿಡೋಣ. ಈ ಕಡೆ ನಾನು ಬಾರ್ಲಿ ಗಂಜಿಗೆ ಇಟ್ಕೊಂಡಿದ್ದೀನಿ. ಇವತ್ತು ಫುಲ್ಲು ಲಿಕ್ವಿಡ್ ಡಯೆಟ್ಟು ಅಂತ ಹೇಳಿದ್ದೆ ನಾನು. ಸಾಕು, ತರ್ತರಿ ಆದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ಹಾಕ್ಕೊಂಬಿಡೋಣ. ಕರಿಬೇವನ್ನ ತೊಳೆದಿಟ್ಕೊಂಡಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ. ಇದೆಲ್ಲ ನಮಗೆ ವೆಯ್ಟ್ ಲಾಸು ಮಾಡೋಕ್ಕೆ ಶಕ್ತಿ ಕೊಡುತ್ತೆ. ಮತ್ತು
ವೆಯ್ಟ್ ಲಾಸ್ ಆಗುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ನಾನು ಮಧ್ಯೆ ಏನು ಹೇಳ್ತೀನಿ ಅನ್ನೋದು ಗೊತ್ತಾಗಲ್ಲ. ಇದನ್ನಿಷ್ಟು ಹಾಕಿ ಒಂದು ಚೆನ್ನಾಗಿ ಕುದಿ ಬಂದಮೇಲೆ 1 ನಿಮಿಷ ಕುದೀಲಿ. ಇದು ಅದರದ್ದು ಸತ್ವ ಎಲ್ಲ ಬಿಡಬೇಕು. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ಆಫ್ ಮಾಡಿ ಸೋಸ್ಕೊಳ್ಳೋಣ. ನೋಡಿ, ಗ್ರೀನ್ ಟೀ ಕಲರೇ ಹೇಗೆ ಬಂತು. ಇದನ್ನು ಬಿಸಾಡಬೇಡಿ. ಆಮೇಲೆ ಒಂದು ಸರಿ ಇದನ್ನು ಕುದಿಸಿ ಹಾಗೆ ಕುಡಿಬೋದು. ನೋಡಿ, ನಾವೇ ಮನೇಲಿ ಮಾಡಿರೋ ಗ್ರೀನ್ ಟೀ. ಇದನ್ನು ಕುಡಿದ್ಬಿಟ್ಟು ಮನೆ ಒರೆಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಏನು ಲಿಕ್ವಿಡು ಅಂತ ಹೇಳ್ತೀನಿ. ಇವತ್ತು ಫುಲ್ಲು ಲಿಕ್ವಿಡಲ್ಲಿ ಇದ್ಬಿಡೋಣ. ಓಕೆನಾ? ನನ್ನ ಜೊತೆಲಿ ಸೇರ್ತೀರಲ್ವಾ? ಅಕಸ್ಮಾತು ಇಲ್ಲ ನಮಗೆ ಬಿ ಪಿ ಇದೆ, ಶುಗರ್ ಇದೆ, ಅದು ಹೇಳ್ಬಿಡ್ತೀನಿ. ಬಿ ಪಿ ಇದೆ, ಶುಗರ್ ಇದೆ, ನಮಗೆ ಲಿಕ್ವಿಡ್ ಡಯಟ್ ಆಗಲ್ಲ ಅಂತ ಹೇಳೋರು, ನಾನು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ನಲ್ವ, ಆ ಥರ ಇಟ್ಕೊಂಡಿರ್ತೀರ ನೀವು. ಅದನ್ನು ಸ್ವಲ್ಪ ಉಪ್ಪು, ಲೈಟಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಒಗ್ಗರಣೆ ಆದರೂ ಹಾಕ್ಕೊಳ್ಳಿ, ಇಲ್ದಿದ್ರೆ ಹಾಗೆ ತಿಂಡಿನ ಅದನ್ನು ತಗೊಳ್ಳಿ. ನಮ್ಗೆ ಆಗೋದೇ ಇಲ್ಲ ಅಂದವರು ಕಾಳುಗಳನ್ನ ಬೇಯಿಸಿ ತಿನ್ಬೋದು. ಇನ್ನೇನು ಬೇಡ ಇವತ್ತು, ಬರೀ ಲಿಕ್ವಿಡು. ನಾಳೆ ಬೇರೆ ಥರ ಹೇಳ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ವರ್ಕೌಟ್ ಆಗುತ್ತೆ. ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಫಸ್ಟು ಹೊಟ್ಟೆ ಕ್ಲೀನ್ ಆಗುತ್ತೆ. ಸಣ್ಣ ಆಗ್ತೀವಿ ಅನ್ನೋದಕ್ಕಿಂತ ಮುಂಚೆ ಹೊಟ್ಟೆ ಕ್ಲೀನ್ ಆಗುತ್ತೆ, ಆರೋಗ್ಯವಾಗಿರ್ತೀವಿ. ಈಗ ಮನೇಲಿ ಮಾಡಿರೋ ಗ್ರೀನ್ ಟೀನ ಸಿಪ್ ಬೈ ಸಿಪ್ ಕುಡೀರಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದರಲ್ಲೂ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಮ್ಮ ಗ್ರೀನ್ ಟೀ ತೊಗೊಳಕ್ಕೆ ನೆನೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಮೊನ್ನೆ ವೀಡಿಯೋಗೆ ಫಸ್ಟು ನಾನು ಏನೇನು ಅರೇಂಜ್ ಮಾಡ್ಕೊಂಡಿದ್ದೀನಿ, ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಬ್ಬರು ಪಾಪ ಬರೆದಿದ್ದಾರೆ, ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ಮು, ತುಂಬ ಅದು ಇದು ಖರ್ಚು ಮಾಡಿ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮನೇಲೇ ಇರುತ್ತೆ, ಧನ್ಯ ಇರುತ್ತೆ, ಚಕ್ಕೆ ಇರುತ್ತೆ, ಸೋಂಪು ಇರುತ್ತೆ, ಜೀರಿಗೆ ಇರುತ್ತೆ, ಕಾಳು ಮೆಣಸು ಇರುತ್ತೆ, ಧನ್ಯ ಪುದೀನ ಸೊಪ್ಪಿರುತ್ತೆ, ಏನಿರುತ್ತೋ ಅದರಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಲ್ವಾ? ಹೀಗೆ ಓಕೆನಾ? ನಾನು ಇದು ಕುಡ್ದು ಆಮೇಲೆ ಮತ್ತೆ ಸಿಗ್ತೀನಿ. ನೋಡಿ, ಡಿಟಾಕ್ಸ್ ಡ್ರಿಂಕ್ಸು ಮಾಡಿ ರಾತ್ರಿನೇ ಇಡಬೇಕು ಅಂತಾರೆ. ಆದರೆ ನನಗೆ ಅದು ರಾತ್ರಿ ಎಲ್ಲ ಸೌತೆಕಾಯಿ ಅದೆಲ್ಲ ಒಂಥರ ನೀರಲ್ಲಿ ಕೊಳ್ತಂಗೆ ಆಗುತ್ತೆ. ನನಗೆ ಅದಕ್ಕೆ ಇಷ್ಟ ಆಗಲಿಲ್ಲ. ಒಂದು ಸರಿ ಮಾಡಿದೆ ನಾನು, ನಂಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ನಾನು ವಾಕಿಂಗಿಂದ ಬಂದಿದ್ದ ತಕ್ಷಣ ಮಾಡಿಟ್ಬಿಡ್ತೀನಿ ನಾನು. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಸೌತೆಕಾಯಿ ಸಿಪ್ಪೆ ತೆಗಿಬೇಡಿ, ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ನಾನು. ಇದು 1 ಲೀಟ್ರ್ ನೀರು ಹಿಡಿಯುತ್ತೆ ಬಾಟ್ಲು. ನಿಮ್ಗೆ ಈ ಥರ ಬಾಟ್ಲೆಲ್ಲ ಇವಾಗ ಮಾಲ್ಗಳಲ್ಲೆಲ್ಲ 90 ರೂಪಾಯಿ, ಇದು 120 ರೂಪಾಯಿಗೆಲ್ಲ ಸಿಕ್ತು ನನಗೆ ಸೇಲ್ ಆಗ್ತಾಗ. ನಿಮಗಿದು ಗಾಜಿನದು ಬಾಟ್ಲ್ ಇಲ್ಲ ಅಂತ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಬೇಡಿ ದಯವಿಟ್ಟು. ಇವಾಗ ನೋಡಿ, ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, 2 ಪೀಸ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು, 1/4 ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ನಾನು ಚಿಯಾ ಸೀಡ್ಸು ಮತ್ತು ಸಬ್ಜಾ ಬೀಜನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ, ಮತ್ತು ಗೋಂದು ನಾನು ಹೇಳಿದೆ ಬಾದಾಮ್ ಗೋಂದು ಅಂತ, ಅದನ್ನು ನೆನೆಸಿಟ್ಕೊಂಡಿರ್ತೀನಿ, ಅದನ್ನು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇದು ಡಿಟಾಕ್ಸ್ ಡ್ರಿಂಕು. ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ ದೇಹ ತಂಪು ಮಾಡುತ್ತೆ ಮತ್ತು ನಮಗೆ ಬಾಡಿ ಡಿಟಾಕ್ಸ್ ಮಾಡುತ್ತೆ. ಬೇಗ ಸಣ್ಣ ಆಗ್ಬೋದು. ನೋಡಿ, ಈಗ ಸೌತೆಕಾಯಿ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕ್ತೀನಿ. ಇದು ಏನಿಲ್ಲ ಅಂದ್ರೂ ಒಂದು 8 ಅವರ್ ನೆನಿಬೇಕು ಅಂತಾರೆ. ನನಗದು ಇಷ್ಟ ಆಗಲಿಲ್ಲ. ಒಂಥರ ಈ ಸೌತೆಕಾಯಿ ಎಲ್ಲ ಒಂಥರ ಆಗೋಗಿತ್ತು. ನನಗೆ ಅದು ಸ್ಮೆಲ್ಗೆ ಆಗಲಿಲ್ಲ. ನಂಗೆ ಮೈಗ್ರೇನ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಹಾಗಾಗಿ ನನಗೆ ಅದು ಸೆಟ್ ಆಗಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಸೆಟ್ ಆಗುತ್ತೆ ಅಂದರೆ ಆ ಥರ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ಒಂದು 2 ಅವರ್ ಆದಮೇಲೆ ಕುಡೀರಿ. ತಕ್ಷಣ ಕುಡಿಬೇಡಿ, 2 ಅವರ್ ಆಗಬೇಕಿದು. ನೋಡಿ, ಇದಕ್ಕೀಗ ನಾವು ಸಬ್ಜಾ ಬೀಜನ ಏನು ನೆನೆಸಿದ್ವು ಅದನ್ನು ಹಾಕ್ಕೊಳ್ಳೋಣ. ಇದೆಲ್ಲ ನಿಮಗೆ ತುಂಬ ಏನು ಖರ್ಚು ಬೀಳಲ್ಲ, ಕಡಿಮೆನೇ ಖರ್ಚಿದು. ಬಾದಾಮ್ ಗೋಂದು ಹಾಕ್ತಾಯಿದ್ದೀನಿ ನಾನು. ನೋಡಿ, ಒಂದು ಸರಿ ಮಿಕ್ಸ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಅವರ್ ಮುಚ್ಚಿಟ್ಬಿಡೋಣ.
2 ಅವರ್ ಆದಮೇಲೆ ಒಂದೊಂದು 100 ml ಉಟ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇವತ್ತು ನಾವು ಬರೀ ಲಿಕ್ವಿಡ್ ಡಯೆಟ್ ಅಲ್ವಾ, ಹಾಗಾಗಿ ನೋಡಿ ಬೆಳಗ್ಗೆ ನಂದು 1 ಲೋಟ ನಂದು ಆರೋಗ್ಯ ಪೌಡ್ರದ್ದಾಯಿತು, 1 ಲೋಟ ಈ ಗ್ರೀನ್ ಟೀ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ನಲ್ಲ ಅದರದ್ದಾಯಿತು, ಬಾರ್ಲಿ ಗಂಜಿ ಅವಾಗ ಈ ಥರದ್ದು ಕುಡಿಬೇಕು ಲಿಕ್ವಿಡ್ ಡಯೆಟ್ಗೆ. ಮತ್ತು ಜೊತೆಲಿ ನಾನು ಏನೇನಂತ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ, ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನೂ ಗೊತ್ತಾಗಲ್ಲ. ಇದನ್ನು ಇವಾಗ ಒಂದು ಸೈಡಲ್ಲಿ ಇಟ್ಬಿಡೋಣ. 2 ಅವರ್ ಅದು ಫುಲ್ಲು ನೆನಿಲಿ, 2 ಅವರ್ 3 ಅವರು. ಇವಾಗ ಇದು 9 ಗಂಟೆಗೆ ಮಾಡಿಟ್ಟಿದ್ದೀನಿ ನಾನು, ಒಂದು 12 ಗಂಟೆವರೆಗೂ ನೆಲೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಂದರೆ ರಾತ್ರಿನೇ ಮಾಡಿಡಿ, ರಾತ್ರಿ ಮಾಡಿಟ್ರೆ ತುಂಬ ಒಳ್ಳೆಯದಂತೆ. ಆದರೆ ನಾನು ನಿಮ್ಮ ಜೊತೆಲಿ ನಾನು ಕುಡಿಬೇಕು ಅಲ್ವಾ, ರಾತ್ರಿನೇ ಮಾಡಿಡಬೇಕು. ಆದರೆ ನಿಜವಾಗ್ಲೂ ನನಗಾಗಲ್ಲ ಅದು ಎಲ್ಲ ಒಂಥರ ಸ್ಮೆಲ್ ಬಂದುಬಿಟ್ಟಿತ್ತು. ಒಂದು ಸರಿ ಮಾಡಿಬಿಟ್ಟು ಮೈಗ್ರೇನ್ ಜಾಸ್ತಿ ಆಗೋಯ್ತು ಆ ಸ್ಮೆಲ್ಗೆ, ಅದಕ್ಕೋಸ್ಕರ ಬೇಡ ಅಂತ ನೋಡಿ ನಾನು ಗ್ರೀನ್ ಟೀ ಕುಡಿದೆ, ಮನೇಲೇ ಮಾಡೋ ಗ್ರೀನ್ ಟೀ ಹೇಗೆ ಅಂತ ಕುಡಿದೆ, ದೇವಸ್ಥಾನಕ್ಕೆ ಕೊಟ್ಟು ಬಂದೆ, ಮನೆ ಒರೆಸ್ದೆ, ಎಲ್ಲ ಕೆಲಸ ಆಯಿತು. ಇದು 9 ಗಂಟೆಗೆ ಮಾಡಿಟ್ಟಿದ್ದೀನಿ. ಇವತ್ತು ಫುಲ್ಲು ಲಿಕ್ವಿಡ್ ಡಯೆಟು. ನನ್ನ ಜೊತೆ ನೀವು ಇರಬೇಕು, ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ನಾನು ಹೇಳಿದ ರೀತಿಯೆಲ್ಲ ಮಾಡಿ. ಓಕೆನಾ? ಇದು 3 ಅವರ್ ನೆನಿಗೆ 12 ಗಂಟೆಗೆ ಇದನ್ನು ತೋರಿಸ್ತೀನಿ ನಾನು. ನೋಡಿ ಅದು ಡಿಟಾಕ್ಸ್ದು ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ. ನಾವು ಬಾರ್ಲಿ ಗಂಜಿ ಮಾಡಿ ಇಟ್ಕೊಂಡು ಬಂದ್ವಲ್ಲ ಬೆಳಗ್ಗೆ, ಅದನ್ನು ಕುಡಿಯೋಣ. ನಾನು ಏನು ಕುಡಿದ್ರೂ ಇದು 400 ml ಬರುತ್ತೆ ಬಾಟ್ಲು, ಲೋಟ, ಅದರಲ್ಲೇ ಕುಡಿಯೋದು. ಸ್ವಲ್ಪ ನಾನಂತೂ 4ರಿಂದ 5 ಲೀಟ್ರ್ ನೀರವರೆಗೂ ಕುಡಿತೀನೋ ಏನೋ. ಮನೇಲಿದ್ದರೆ, ಹೊರಗಡೆ ಹೋಗೋದಿದ್ರೆ ಕುಡಿಯಲ್ಲ. ಇವಾಗ ಬಾರ್ಲಿ ಗಂಜಿ ಕುಡಿಯೋಣ. ನೋಡಿ ಬಾರ್ಲಿ ಗಂಜಿ 12 ಗಂಟೆಗೆ ಕುಡಿತಾಯಿದ್ದೀನಿ. 2 ಗಂಟೆಗೆ ಆ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ. ವೀಡಿಯೋ ಮಾಡೋದಿತ್ತು, ಅದಕ್ಕೆ ರೆಡಿ ಆಗಿದ್ದೀನಿ. ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ, ವೆಯ್ಟ್ ಲಾಸು ಅಂತೇಳ್ಬಿಟ್ಟು ಹೊರಗಡೆನೇ ಎಲ್ಲೂ ಹೋಗ್ತಾಯಿಲ್ಲ. ಸಿಪ್ಪು ಬೈ ಸಿಪ್ಪು ನಿಧಾನವಾಗಿ ಕುಡೀರಿ. ಬೇಕಾದರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಬೇಡಿ, ಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇದು ಇಷ್ಟು ಒಬ್ಬರು ಬಂದು ತೊಗೊಂಡೋಗ್ತಾರೆ, ಇನ್ನೂ ಬರಬೇಕು. ಬೇರೆಯವ್ರು ಬಂದು ತೊಗೊಂಡೋದ್ರು. ಇಲ್ಲಿ ಇಡ್ತೀನಿ ನಿಧಾನವಾಗಿ. ಇಷ್ಟು ತೊಗೊಂಡೋದ್ರು. ರೋಸ್ ಪೆಟಲ್ನ ಅಲ್ಲಿ ಒಣಗ್ಸಕ್ಕೆ ಹಾಕಿದ್ದೀನಿ, ನೆರಳಲ್ಲೇ ಒಣಗಿಸ್ತೀನಿ ರೋಸ್ ಪೆಟಲ್ನ. ನೋಡಿ ಈ ಥರ ಒಂದು ಬಟ್ಟೆಯಲ್ಲಿ ಇದೆಲ್ಲ ಸಾಮಾನು. ಈಗಲೂ ನಮ್ಮ ಹುಡುಗ ಸಾಮಾನು ತೊಗೊಂಡು ಬಂದ. ಎಣ್ಣೆ ಎಲ್ಲ ಗುಡ್ಡ ಸಾಮಾನು ತರಿಸ್ದೆ ಈಗ. ನೋಡಿ ಇದೆಲ್ಲ ಸಾಮಾನು ತರಿಸಿದ್ದು. ಇನ್ನಿವತ್ತು ಫುಲ್ಲು ನೆನ್ನೆ ಮಾಡಿದ ಖಾಲಿ, ಇವತ್ತು ತರಿಸ್ದೆ. 20 kg ಎಣ್ಣೆ ತರಿಸ್ತೀನಿ. ಪಾಪ ಅವನು ಅವಾಗಿಂದ ಓಡಾಡ್ತಾನೆ. ಅಯ್ಯೋ ಇದು ತೆಗಿತಾ ಇದ್ನಲ್ಲ ಗುಂಡ. ನೋಡಿ ಸಾಮಾನು ಈ ಥರ ಎಲ್ಲ. ಹೌದೌದು, ಇವತ್ತು ಹಾಕಿದ್ಯಾ ಕಲೋಂಜಿನ? ಒಂದು ಸ್ವಲ್ಪ ಇದು ಓಪನ್ ಮಾಡು. ನೋಡಿ ಚಾಕು ಎಲ್ಲ ಜೋಬಲ್ಲೇ ಇಟ್ಕೊಂಡಿರ್ತಾನೆ. ನೋಡಿ ಇಲ್ಲೇ ಆರ್ಡ್ರ್ ಕೊಟ್ಬಿಡ್ತೀನಿ, ಅವರೇ ತೊಗೊಂಡ್ಬಂದು ಕೊಡ್ತಾರೆ. ನೋಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇದೇ ಥರ ಚಕ್ಕೆ ಬಳಸಿ ಅಂತ. ಈ ಚಕ್ಕೆ ಸಿಗೋದು ಸ್ವಲ್ಪ ಕಷ್ಟ ಅಲ್ವನೋ? ಕಷ್ಟ. ಆದರೆ ಇದೇ ಚಕ್ಕೆನ ಬಳಸಿ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ನೋಡಿ ಇಷ್ಟು ತರಿಸಿದ್ದೀನಿ. ನೋಡಿ ಇದು ಒಂದು ಟ್ರಿಪ್ಪು, ಇದು 1 ಟ್ರಿಪ್ಗೆ, ಇದು ಒಂದು ಟ್ರಿಪ್ಪು, ಇದು 1 ಟ್ರಿಪ್ಪು. ಒಟ್ಟು 12 kg ಬರುತ್ತೆ. ಇದು ಒಂದು 12 kg ಬರುತ್ತೆ. ಆ ಥರದ್ದು 36 kg ಒಂದು ಸರಿಗೆ ಮಾಡ್ತೀನಿ. ಇದಕ್ಕೆ ನನಗೆ ಕಡಲೆ ಹಿಟ್ಟು ಸ್ಪೆಷಲ್ ಕಡಲೆ ಹಿಟ್ಟಿಗೆ ಇದಿಷ್ಟು ತರಿಸ್ತೀನಿ. ರೋಸ್ ಪೆಟಲ್ ನಾನು ಮನೇಲೇ ಒಣಗಿಸ್ತೀನಿ. ಇದು ಅಷ್ಟೇ ಉದ್ದಿನಬೇಳೆ ಬೇರೆ. ಇದು ಬಾರ್ಲಿ ಅಯ್ಯೋ ಬಾರ್ಲಿ ಇರಲಿಲ್ಲ ಅಂತ ಅರ್ಧ kg ಬಾರ್ಲಿ ತರಿಸ್ದೆ ನಾನು ಮನೆಗೆ. ನೋಡಿ ತುಂಬ ಅವರೇ ಅಲ್ಲಿ ಒಂದು 4 ಜನ ಸ್ವಲ್ಪ ವಯಸ್ಸಾಗಿರೋರಿಗೆ ಕೆಲಸ ಕೊಟ್ಟಿದ್ದಾರೆ ನನಗೆ. ಇವರೊಂದು 20 ವರ್ಷದಿಂದ ಗೊತ್ತಿರೋ ಅಂಗಡಿ ಇದು. ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ತಾರೆ, ಅಲ್ಲೇ ಕೂರಿಸ್ಕೊಂಡು ಕ್ಲೀನ್ ಮಾಡಿಸ್ತಾರೆ. ನಾವೇನು ಕ್ಲೀನ್ ಮಾಡೋ ಅಷ್ಟಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾಮಾನು. ಮತ್ತು ನನಗೋಸ್ಕರನೇ ಇವರು ಕೊಬ್ಬರಿ ಎಣ್ಣೆ ಊರಿಂದ ತರಿಸ್ತಾ ಇದ್ದಾರೆ. ಇದು ನಮ್ಮ ಮನೆಗೆ ಬೇಕಿತ್ತು, ಇದು ಸಪ್ರೇಟ್. ಇದು ಮನೆಗೆ ಬೇಕಿತ್ತು ಸ್ವಲ್ಪ, ಅದನ್ನು ತರಿಸ್ದೆ. ನೋಡಿ ಇದೆಲ್ಲ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿರುತ್ತೆ. ಪಾಪ ನೋಡಿ ಎಲ್ಲ ತೆಗೆದಾಕ್ತಿದ್ದಾನೆ. ನೋಡಿ
ಹೇಳಿದ ತಕ್ಷಣ ಅರ್ಧ ಗಂಟೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ಬಂದು ಕೊಟ್ಬಿಡ್ತಾರೆ. ಈ ಥರದ್ದು ಅದು ಅಗಸೆ ಬೀಜ, ಜೀರಿಗೆ, ಇದು ಮೆಂತ್ಯ, ಕಹಿ ಜೀರಿಗೆ, ಶುಂಠಿ, ಇಪ್ಲಿ, ಕಲೋಂಜಿ, ಲವಂಗ ಅಷ್ಟೇ ಆಯಿತು. ಇನ್ನು ನಾನು ಬೇರೆ ಇನ್ನೊಂದು 2 ಐಟಮು ಇವ್ರ ಹತ್ರ ಸಿಗೋಲ್ಲ, ನಾನು ಅದನ್ನು ತರಿಸಿದ್ದೀನಿ. ನೋಡಿ ಇಷ್ಟು ಈ ಥರದ್ದೇ 3 ಸೆಟ್ ಇದೆ ಇದರಲ್ಲಿ. ಇದು ನಾನು ಚಕ್ಕೆನ 3ಕ್ಕೂ ಹಾಕೋಕ್ಕೆ ಇದರಲ್ಲಿ ಅರ್ಧ kg ಇದೆ, ಇದರಲ್ಲಿದೆ. ಇಷ್ಟು ಸಾಮಾನು ತರಿಸೋದು. ನೋಡಿ ಇದು ಆಗಿದೆ. ಈಗ ಮಿಕ್ಸ್ ಮಾಡೋಣ ಕೆಳಗೆ ಮೇಲೆ. ನೀವು ರಾತ್ರಿನೇ ಮಾಡಿ ಇಟ್ಟರೆ ನೋಡಿ, ನನಗೆ ಹೇಳಿದ್ನಲ್ಲ ಅದು ಸೆಟ್ ಆಗಲ್ಲ ಅಂತೇಳಿ. ನೋಡಿ ಈ ಥರ ಬರುತ್ತೆ. ನೀವು ಸ್ವಲ್ಪ ಎಷ್ಟಾದರೂ ಕುಡೀರಿ. ಆವಾಗ 100 ml ಆದರೂ ಕುಡೀರಿ, ಇಲ್ಲ ಹಿಂಗಾದರೂ ಕುಡೀರಿ. ನಾನು ಒಂದು ಸರಿಗೆ ಈ ಥರ ಕುಡಿತೀನಿ. ಈಗ ಕುಡಿಯೋಣ, ಮತ್ತು ಇದನ್ನು ಹಾಗೆ ತಿನ್ನೋಣ. ಬಾರ್ಲಿ ಖಾಲಿ ಆಗೋಗಿತ್ತು. ಬಾರ್ಲಿ ನಾನು ನೋಡಿ ತರಿಸ್ದೆ, 3/4 kg ಬಾರ್ಲಿ ತರಿಸಿದ್ದೀನಿ. ಪುಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನು ಒಂದು ಇದರಲ್ಲಿ ಹಾಕ್ಕೊಳ್ಳೋಣ. ಆದರೆ ತಿನ್ನಿ, ಪುದೀನ ಎಲ್ಲ ನೀವು ತಿನ್ನೋರಾದರೆ ತಿನ್ನಿ, ಇಲ್ಲ ಅಂದರೆ ಬೇಡ. ಬಲವಂತ ಮಾಡಿ ಯಾವುದೂ ಮಾಡಬೇಡಿ. ಆಗದೇ ಇದ್ದರೆ ಬಲವಂತ ಮಾಡಬೇಡಿ. ಯಾಕಂದರೆ ನಾನೇ ಒಂದು ಹೇಳ್ತೀನಿ, ಡಿಟಾಕ್ಸ್ ಡ್ರಿಂಕು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಕುಡಿಬೇಕು ಅಂತಾರೆ. ನನಗದು ಆಗಲ್ಲ ಸ್ಮೆಲ್ಲು. ಅದಕ್ಕೋಸ್ಕರ ನಾನು ಹಗಲೊತ್ತು ಮಾಡಿಟ್ಕೊಳ್ತೀನಿ. ಇವಾಗ ಹದವಾಗಿದೆ. ರಾತ್ರಿ ಮಾಡಿಟ್ಬಿಟ್ರೆ ಆಗಲ್ಲ. ಎಲ್ಲ ಒಂಥರ ನೀರಲ್ಲಿ ನೆಂದಿರೋ ಥರ ಆಗೋದು. ಅದು ನಿಜವಾಗ್ಲೂ ಚೆನ್ನಾಗಿದೆ. ನೀವು ಅದನ್ನೂ ಒಂದ್ಸರಿ ಮಾಡಿ, ಇದನ್ನೂ ಒಂದ್ಸರಿ ಮಾಡಿ. ಪುದೀನ ನಾನೆಲ್ಲ ಹಸಿ ತಿಂತೀನಿ. ನೀವು ಹಸಿ ತಿನ್ನೋದಾದರೆ ತಿನ್ನಿ, ಆಗಲ್ಲ ಅಂದರೆ ಸೌತೆಕಾಯಿ ತಿನ್ಬೋದು. ಇವತ್ತೆಲ್ಲ ಫುಲ್ಲು ಲಿಕ್ವಿಡೇ ಆಯಿತು ಅಲ್ವಾ. ಈಗ 2 ಗಂಟೆ, 4 ಗಂಟೆಗೂ ಸ್ವಲ್ಪ ಲಿಕ್ವಿಡ್. ನಿಮ್ಗೆ ಆಗಲ್ಲ, ನನಗೆ ಆಗ್ತಾ ಇಲ್ಲ ಅಂದರೆ ನೀವು ಒಂದು ಸೌತೆಕಾಯಿ ತಿನ್ಬೋದು, ಟೊಮೊಟೊ ತಿನ್ಬೋದು, ಕ್ಯಾರೆಟ್ ತಿನ್ಬೋದು. ಈ ಥರ ತಿನ್ನಿ. ಬೇರೆ ಆದಷ್ಟು ಗಟ್ಟಿ ಪದಾರ್ಥನ ಅವಾಯ್ಡ್ ಮಾಡಿ. ದಿನಪೂರ್ತಿ ಮಾಡಿಟ್ಕೊಂಬಿಡಿ. ದಿನಪೂರ್ತಿ ಮಾಡಿಟ್ಕೊಂಡು 100 ml ಕುಡಿದ್ರೂ ಆಗುತ್ತೆ. ಹೇಗೆ ನಿಮ್ಗೆ ಅನುಕೂಲ ಆಗುತ್ತೆ ಹಾಗೆ. ಅದೇ ಆಗಬೇಕು, ಇದೇ ಆಗಬೇಕು, ಅವೆಲ್ಲ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಹೇಗಾದರೂ ಮಾಡ್ಕೊಂಡು ನೀವು. ಸರಿ, ನಾನು ನಿಧಾನವಾಗಿ ಕುಡಿತೀನಿ, ಮತ್ತೆ ಸಿಗ್ತೀನಿ. ಅದು ಇನ್ನೂ ಅರ್ಧ, ಇದು 400 ml, ಇನ್ನೊಂದು 400 ml, 800 1 ಲೀಟ್ರ್ ಇರುತ್ತೆ ಅನಿಸುತ್ತೆ. ಅದಷ್ಟು ನಾನು ಖಾಲಿ ಮಾಡ್ತೀನಿ. ಅದನ್ನೆಲ್ಲ ತೋರಿಸ್ತಾ ಇದ್ದೆ, ವಿಡಿಯೋ ಫುಲ್ಲು ದೊಡ್ಡದಾಗೋಗುತ್ತೆ. ಇನ್ನು 6 ಗಂಟೆಗೆ ಒಂದ್ಸರಿ ಏನಾದರೂ ಲೈಟಾಗಿ ಮಾಡ್ಕೊಂಡು ತಿನ್ಬಿಟ್ಟು ಕುಡಿದ್ಬಿಟ್ಟು, ತಿನ್ನೋದಲ್ಲ ಇವತ್ತು, ಕುಡಿದ್ಬಿಟ್ಟು ತಾಚಿ. ಓಕೆನಾ? ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಬೆಳಗ್ಗೆ ನಾವು ಗ್ರೀನ್ ಟೀ ಮಾಡ್ಕೊಂಡು ಉಳಿದಿತ್ತಲ್ಲ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಾನು ಜೀರಿಗೆನ ಈಗ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 100 ಗ್ರಾಮಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಚಿಕ್ಕ ಸ್ಪೂನಲ್ಲಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಮಲ್ಕೊಳ್ಳೋ ಟೈಮ್ಗೆ ಗ್ರೀನ್ ಟೀ ಕುಡ್ಕೊಂಡು ಮಲ್ಕೊಳ್ಳೋದು. ಇಷ್ಟೇ, ಮುಗೀತಿವತ್ತು ಲಿಕ್ವಿಡ್ ಡಯೆಟ್ಟದು.
ಚೆನ್ನಾಗಿ ಕುದೀಲಿ. ಒಂದು 2 ನಿಮಿಷ ಕುದ್ಮೇಲೆ ಸೋಸ್ಕೊಂಡು ಕುಡೀರಿ. ಲಿಕ್ವಿಡ್ ಡಯೆಟ್ಟು ಮುಗೀತು. ನಂಗೆ ತುಂಬ ಆರ್ಡ್ರು ಬಂದಿದೆ, ಹಾಗಾಗಿ ಎಣ್ಣೆ ಎಲ್ಲ ಬಿಸಿ ಮಾಡಿಟ್ಟಿದ್ದೀನಿ. ಬಿಸಿ ಇದೆ ಇನ್ನೂ. ಇವತ್ತಿಗೆ ಲಿಕ್ವಿಡ್ ಡಯೆಟದ ವೀಡಿಯೋ ಮುಗೀತು. ನಾಳೆ ಬರೀ ತರಕಾರಿ ಹಣ್ಣು ಅಷ್ಟೇ, ಜಾಸ್ತಿ ಏನಿಲ್ಲ. ನೀರು, ತರಕಾರಿ, ಹಣ್ಣು 3 ತಿನ್ನೋದು. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಲೈಕ್ ಕೊಡಿ ಮರಿಬೇಡಿ.